ಏನು ಬೇಡ ಯಾಕ ತೀರಾ ಇನ್ನೊಂದು ದಿನ ಬಿಟ್ಟೆ ಮಾಡೋಕ್ಕಾಗುತ್ತೆ. ಏನು ಬೇಡ ಬೇಡ, ನಮಗೆ ಮದುವೆ ಇಷ್ಟ ಇಲ್ಲ, ನಾವು ಕೊಡಲ್ಲ ಅಂತ ಹೇಳ್ಬಿಡು. ನೋಡಿ ಹಿಂಗೆಲ್ಲ ಆಯ್ತಾ, ನನ್ನ ಮುಂದೆ ಒಂದು ಈಟ್ ಹೇಳಿಲ್ವಲ್ಲ ನಮ್ಗೆ ಯಾತನು. ನಾನು ಮನೆ ನೋಡಿ ಅನ್ಕೊಂಡೆ, ಯಾಕೆ ನನಗೆ ಅನುಮಾನ ಬಂತು. ನನಗೂ ಹಂಗೆ ಅನ್ನಿಸ್ತಮ್ಮ. ಅಲ್ಲ ನೋಡು, ಹಂಗಿದೀವಿ ಹಿಂಗಿದೀವಿ ಅಷ್ಟೈತಿ ಇಷ್ಟೈತೆ ಅಂತಾರೆ. ನೋಡಿ ಇಂಥ ಮನೆಯಾಗೆ ಹಾಕಿರ್ಬೇಕು. ಮನೇನು ಏನು ಮಾಡಲ್ಲ, ಮನೆಗ ಓಟು ಏನು ಕಿತ್ಕೊಂಬಲ್ಲ, ಅವ್ರಿಗೂ ಬೇಕಲ್ಲ ಇಷ್ಟ ಅಂತ ಹೇಳಿ. ಈಗೇನು ದೊಡ್ಡ ಮನೆ ಕಟ್ಕೊಂಡಿರೋರು ಯಾರೂ ಇಲ್ವಿ? ಇಟ್ಟು ಆಸ್ತಿ ಸಂಪಾದಿಸಿರೋರು ಯಾರೂ ಇಲ್ವಿ? ಈ ಟೊಮಾಟೊ ಇರುತ್ತೆ. ಸಾಲ ಒಂದು ಕಿವೇಕಿಲ್ಲ, ಒಂದು ಮೂಗ್ನಕ್ಕಿಲ್ಲ, ಎಲ್ಲ ಬರೀ ಮಾರ್ಗೆವು. ಅಂತ ಕಿವಾಗ್ಲ ಮೂಗ್ನಗ್ಲವೇನೆ ಯಾರೆಲ್ಲ ಗೌರ್ಮೆಂಟ್ನವರೇನ ಏನು ಕಿತ್ಕೊಂಡು ಹೋಗಲ್ಲ. ಇಷ್ಟೊಂದೆಲ್ಲ ಅವಳು ನಮಗೆ ತಲೆಗೆ ಇದು ಮಾಡ್ತಾ ಇದ್ದಾಳಲ್ಲ. ಅದಕ್ಕೆ ಏನು ಬೇಡ, ಕೊಡಲ್ಲ ಅಂತ ಹೇಳ್ಬಿಡ್ತೀನಿ ಫೋನ್ ಮಾಡಿ. ಇಲ್ಲ ನಾವು ಕೊಡಲ್ಲ, ಎಲ್ಲ ಹಿಂಗೆ ಹೇಳಿರು ಅಂತ ಹೇಳಿ ಮಾತಾಡ್ತೀನಿ. ಹೇಳು. ಇನ್ನು ಏನು ಚಿಕ್ಕ ವಯಸ್ಸಿನ ಒಂದು ವರ್ಷ ಬಿಟ್ಟೆ ಮಾಡೋಕ್ಕಾಗುತ್ತೆ. ಯಾರ್ಗಾನ ತಿರೋ ಕೆಲಸ್ತಾರೆ ಯಾರನ್ನ ಬಂದ್ರು ಕೊಡೋಕ್ಕಾಗುತ್ತೆ. ದೀಪಗೆ ಹೇಳಿರೋದು ಪಾಪ, ಅದು ಹೆಂಗೆ ಅವನ್ನ ಬುಲು ಹಚ್ಕೊಂಡಿತ್ತು. ದೀಪ ಹೆಂಗ ಮನೆಗಳು ಬದುಕೆಲ್ಲ ಮಾಡ್ಕೊಂಡು ಎಂತ ಚೆನ್ನಾಗಿ ಒಳ್ಳೆ ಬುದ್ಧಿ ಕಳಿಸ್ಕೊಂಡು ನೀನು ಇರೋದಕ್ಕೆ ಯಾಕ ನಮಗಂತೂ ನಿಜ ಬೋಲ್ ಸಂತೋಷ ಆಗುತ್ತೆ ಕಣ. ಯಾಕ ಮತ್ತೆ ಈ ಮದುವೆ ಮಾಡೋದು ಬೇಡಮ್ಮ, ಕ್ಯಾನ್ಸಲ್ ಮಾಡ್ಬೇಡಮ್ಮ. ಯಾಕೆ ದೊಡಮ್ಮ ಅಣ್ಣನ ಮದುವೆ ಮಾಡಲ್ವೇ? ಕ್ಯಾನ್ಸಲ್ ಮಾಡ್ತೀರಾ? ಯಾಕೆ ಇಷ್ಟ ಆಗಲಿಲ್ಲ ದೊಡಮ್ಮ ಹುಡುಗಿ? ನಿಮ್ಮ ಅಣ್ಣನ ಮದುವೆ ಅಲ್ಲಮ್ಮ. ನಿಮ್ಮ ಅಣ್ಣನ ಮದುವೆ ಅದು ಹೆಂಗೋ ಹೋಗ್ಲಿ, ನಿನ್ನ ಮದುವೆದು. ನಿನ್ನ ಮದುವೆ ಕ್ಯಾನ್ಸಲ್ಲು. ನಿನ್ನ ಮದುವೆ ಮಾಡಲ್ಲ ಹುಡುಗನ ಜೊತೆ. ಒಳ್ಳೆಯವನಲ್ವಂತೆ ಅವನು. ಅವರು ಎಲ್ಲ ಸಾಲ ಮಾಡಿಕೊಂಡು ತುಂಬ ಮೆರೆದ್ಬಿಟ್ಟು ಎಲ್ಲ ಕಳ್ಕೊಂಡವ್ರಂತೆ. ಏನೂ ಇಲ್ವಂತೆ. ಏನೂ ಇಲ್ವಂತೆ. ಸುಮ್ಮನೆ ನಮ್ಮ ಹತ್ರ ಎಲ್ಲ ಐತೆ ಅಂತೇಳಿ ಸುಳ್ಳು ಹೇಳವ್ರೆ. ಏನೂ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಅಯ್ಯೋ ದೊಡಮ್ಮ, ಏನು ಹೇಳ್ತಾ ಇದ್ದೀರಾ? ಯಪ್ಪ ನನಗೆ ಶಾಕ್ ಆಗ್ತೈತೆ. ನೀವು ಹೇಳೋ ಅಂಥ ವಿಷಯ ಕೇಳ್ಬಿಟ್ಟು ನನಗೆ ತುಂಬ ಶಾಕ್ ಆಗ್ತೈತೆ ದೊಡಮ್ಮ. ಏನು ದೊಡಮ್ಮ ನೀವು ಹೇಳ್ತಾ ಇರೋದು ನಿಜಾನ? ಯಾಕೆ ದೊಡಮ್ಮ, ಯಾಕೆ ಎಲ್ಲ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಏನೂ ಇಲ್ವಂತೆ ಕಣೆ, ಏನೂ ಇಲ್ವಂತೆ. ಅದಕ್ಕೆ ಬೇಡ. ನನ್ನ ಮಗನಿಗೆ ಅವ್ರ ಅಮ್ಮಯ್ಯ ಎಲ್ಲ ಸರ್ಬಂದಂಗೆ ದುಡ್ಡು ಕೊಟ್ಟು ಅವನ್ನೆಲ್ಲ ಹುಡುಗರ ಜೊತೆ ಹೋಗಿ ಎಲ್ಲ ಸಾಲ ಮಾಡ್ಕೊಂಡು ಎಲ್ಲ ಹಾಳು ಮಾಡ್ಕೊಳ್ಳೋಣಂತೆ. ಯಾವತ್ತೂ ಇಲ್ವಂತೆ. ಏನೇನು ಇಲ್ಲವಂತೆ. ಅವರು ಆ ಮನೆ ನೋಡಿದ್ರೆ ಸರ್ ಬರೋಲ್ಲ. ಯಪ್ಪ ಹಳೇ ಮನೆ ಅಂದ್ರೆ ಹಳೆ ಮನೆ ಅಂತ ಮನೆಯಾಗ ಇದ್ದಾರೆ. ಯಪ್ಪ ನಮ್ದಿನ್ನು ಹಿಂಗೆ ಐತೆ, ಅದಂತೂ ಏನೇನು ಚೆನ್ನಾಗಿಲ್ಲ ಮನೆ ಅಂತ ಮನೆಯಾಗ ಇದ್ದಾರೆ. ಇಲ್ಲಿ ನೋಡಿಲಿ ಯಪ್ಪ, ನೋಡೋಕ್ಕಾಗಲ್ಲ. ಅದಕ್ಕೆ ಏನು ಬೇಡ, ತುಂಬ ಮೋಸ. ಅವರೆಲ್ಲ ಕಳ್ಕೊಂಡವ್ರೆಲ್ಲ ಸುಳ್ಳು ಹೇಳಿ ಇವಾಗ ಮದುವೆ ಮಾಡ್ಕೊಂತ ಇದ್ದಾರೆ. ಎಲ್ಲ ಮೋಸ ಕಣೆ ದೀಪು. ಯಾರಮ್ಮ ಹೇಳಿದ್ದು ನಿಮಗೆ? ಯಾರು ದೊಡ್ಡಮ್ಮ ಹೇಳಿದ್ದು? ಯಾರು ಹೇಳ್ತಾರೆ? ಯಾರೋ ಹೇಳಿರ ಊರಾಗ ಹಿಂಗೇನೆ. ನಾವು ಅವತ್ತು ವಿಚಾರಿಸೋಣಂದ್ರೆ ಅಮ್ಮ ಬಿಡ್ಲೇ ಇಲ್ಲ ನಮ್ಮನ್ನ. ಎಲ್ಲೆಲ್ಲಿ ಹೋಗೋಕ್ಕೂ ಬಿಡಲಿಲ್ಲ. ಅವತ್ತು ನೋಡ್ಕೊಂಬರಕ್ಕಂತ ಹೋಗಿದ್ವಲ್ಲ, ಅವತ್ತೇ ವಿಚಾರಿಸೋಣ ಅಂದ್ಕೊಂಡು ನಾನು ನಿಮ್ಮಮ್ಮಯ್ಯ ವಿಚಾರ್ಸಕ್ಕ ಅವಳು ಏನು ಹೊತ್ಕೊಂಡು ಹೋಗ್ರಿ ಇವತ್ತು ಅದು ಹೆಂಗೆ ಬಿಟ್ಟೋರ್ಲ ಏನ. ಬಂದಿದ್ಲು ಅಲ್ಗೂ ಬಂದವಳು ಬಿಡು, ಇನ್ನೇನು ಕೇಳಲ್ಲ ಯಾರೋನು ಅಂತ ಎಲ್ಲ ಹೋಗ್ಬಿಟ್ಟವಳೆ. ಏನು ಬಸ್ ತಕ ಸಿಕ್ಕೋಗ್ಲಿಲ್ಲ, ಎಲ್ಲೆಲ್ಲೂ ಬಿಡಲಿಲ್ಲ, ಯಾರನ್ನ ಮಾತಾಡ್ಸಕ್ಕೆ ಬಿಡಲಿಲ್ಲ. ಹಂಗೆ ಮಾಡಿಳು. ನಾವು ಅವತ್ತೇ ಕೇಳೋಣ ಅಂತಿದ್ವಿ. ಅದಕ್ಕೆ ಏನು ಬೇಡ, ಈ ಮದುವೆ ಏನು ಬೇಡ, ಆ ಹುಡುಗ ಏನು ಬೇಡ, ಬೇರೆ ಹುಡುಗಂತ ಬಂದಾಗ ಮದುವೆ ಮಾಡೋಕ್ಕಾಗುತ್ತೆ. ಯಾರಾದರೂ ಗೊತ್ತಿರ್ತಾರೆ ಇನ್ನು ಒಳ್ಳೆಯವ್ರು, ಕೊಟ್ಟು ಮಾಡೋಕ್ಕಾಗುತ್ತೆ. ಏನು ಬೇಡ. ನಾವು ಇಪ್ಪಟ್ಟು ಬರೋದಿಲ್ಲ, ಏನಿಲ್ಲ, ನೀವು ಬರಬೇಡ್ರಿ, ನಾನು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿ ಬರ್ರಿ ಅಂತ ಹೇಳಿದ್ದೆ. ಎಂಗೇಜ್ಮೆಂಟು ಬೇಡ, ಯಾತು ಬೇಡ, ಹೆಂಗೆ ಈಗಲೇ ಗೊತ್ತಾಗಿದ್ದು ವಾಸಿ ಆಯ್ತು ಊಟನು. ಅದಕ್ಕೆ ಏನು ಬೇಡ, ನಾವು ಕೊಡಲ್ಲ, ಈ ಮದುವೆನ ಕ್ಯಾನ್ಸಲ್ ಮಾಡ್ತೀವಿ. ಯಾವ್ದಾರು ಬೇರೆ ಕಡೆಗೆ ನೋಡ್ಕೊಳ್ರಿ ನೀವು, ನಾವು ನಮ್ಮ ಅಮ್ಮನಿನ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀವಿ ಅಂತೇಳಿ ಫೋನ್ ಮಾಡಿ ಹೇಳ್ತೀನಿ. ಇಲ್ಲ ದೊಡಮ್ಮ, ನಾನು ಅವನ್ನೇ ಆಗೋದು, ನನಗೆ ತುಂಬ ಇಷ್ಟ ಆಗೈತೆ ದೊಡಮ್ಮ. ಪ್ಲೀಸ್ ದೊಡಮ್ಮ, ಪ್ಲೀಸ್ ದೊಡಮ್ಮ, ಪ್ಲೀಸ್. ನಾನು ತುಂಬ ಇಷ್ಟಪಟ್ಟಿದ್ದೀನಿ ದೊಡಮ್ಮ. ಈ ಮದುವೆ ಕ್ಯಾನ್ಸಲ್ ಮಾಡಬೇಡಿ ದೊಡಮ್ಮ, ಪ್ಲೀಸ್ ದೊಡಮ್ಮ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಪ್ಲೀಸ್ ಹಿಂಗೆಲ್ಲ ಮಾಡಬೇಡಿ ದೊಡಮ್ಮ, ಮಾಡಬೇಡಿ ದೊಡಮ್ಮ ಹಂಗೆಲ್ಲ. ನನಗೆ ತುಂಬ ಬೇಜಾರಾಗ್ತೈತೆ. ನಾನು ತುಂಬ ಇಷ್ಟಪಟ್ಟಿದ್ದೀನಿ ದೊಡಮ್ಮ, ನನಗೆ ತುಂಬ ಇಷ್ಟ ದೊಡಮ್ಮ ಅವನಂದರೆ. ಮಾಡಬೇಡ್ರಿ ದೊಡಮ್ಮ. ಏನೋ ಯಾರೋ ಸುಮ್ಮನೆ ಹೇಳಿರ್ಬೇಕು. ಹಿಂಗೆ ಹೇಳಿರೋ ಅರ್ಥ ಆಗಲ್ಲ. ಬೇಡ ಸುಮ್ಮನೆ ಇರು, ಬೇಡ ಅಂತ ಹೇಳಿ ಕೇಳಬೇಕಷ್ಟೇ. ಇಲ್ಲ ದೊಡಮ್ಮ, ನಾನು ತುಂಬ ಇಷ್ಟಪಟ್ಟಿದ್ದೀನಿ, ನನಗೆ ಅವನೇ ಬೇಕು, ನನಗೆ ಪ್ರದಿನೇ ಬೇಕು ದೊಡಮ್ಮ. ಅವಳ ಮಾತೇನು ಕೇಳ್ತೀವಿ? ಅವಳಿಗೆ ಫೋನ್ ಮಾಡಿ ಹೇಳು ಸುಮ್ಮನೆ, ಅಷ್ಟೇ. ಮಾಡ್ತಾ ಇದ್ದೀನಿ ತಡಿ. ಹಲೋ ಹೇಳಕ್ಕ, ಯಾವಾಗ ಹೋದ್ರೆ ಮನೆಗೆ? ನಾನು ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದುಬಿಟ್ಟೆ. ಹೋದ್ರ ಅಕ್ಕ ಮನೆಗೆ? ಬಂದ್ವಮ್ಮ. ಅಲ್ಲ ನಿಮ್ಮದು ಯಾತು ಇಲ್ವಂತೆ, ಎಲ್ಲ ಕಳ್ಕೊಂಡಿದ್ದೀರಂತೆ. ಯಾತು ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದವ್ರೆ, ಅವ್ರದ್ದು ಯಾತು ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾಳೆ ಅಂತ ಹೇಳಿ ನಮಗೆಲ್ಲ ಗೊತ್ತಾಯಿತು. ಈ ರೀತಿ ಯಾಕೆ ಸುಳ್ಳು ಹೇಳಿ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನೀವು? ಹಿಂಗೆಲ್ಲ ಮಾಡೋದಾದ್ರೆ ಇಂಥದ್ದೆಲ್ಲ ಮಾಡಬೇಡ್ರಿ. ನಮಗೆಲ್ಲ ವಿಷಯ ಗೊತ್ತಾಯ್ತು. ಮದುವೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಈ ಮದುವೆ ಆಗಲ್ಲ. ನಿನ್ನ ಮಗನಿಗೆ ಎಲ್ಲಾದರೂ ಬೇರೆ ಕಡೆಗೆ ತಂದು ಮದುವೆ ಮಾಡಿ, ನನ್ನ ಮಗಳನ್ನೆಲ್ಲಾದರೂ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀವಿ ನಾವು. ಈ ಮದುವೆ ಅಂತ ಆಗೋದಿಲ್ಲ, ಈ ಮದುವೆ ನಡೆಯೋದಿಲ್ಲ. ಮುಚ್ಕೊಂಡಿರೇ, ಮುಚ್ಚೆ ಸಾಕು, ಬಾಯಿಗೆ ಮುಚ್ಚು. ಸ್ವಲ್ಪ ಮುಚ್ಕೊಂಡಿರಿ. ನಿಮ್ಮ ದಡಮೆ ಮಾತಾಡ್ತಿಲ್ವೇ ಅಲ್ಲಿ? ಅಯ್ಯೋ ಯಾಕಕ್ಕ, ಏನಾಯಿತು? ಯಾರು ಏನು ಹೇಳಿದ್ದು?
ಏನು ಹೇಳಿದ್ರಕ್ಕ? ನಮಗೆ ಎಲ್ಲ ವಿಷಯ ಗೊತ್ತಾಯ್ತು. ನೀನು ಸುಳ್ಳು ಹೇಳ್ತಾರೆ ವಿಷಯ ಎಲ್ಲನ. ಈಗ ಯಾರೇನು ಇಲ್ಲಿ ನೋಡಿಲಿ ಬಂದು ಗೌರ್ಮೆಂಟ್ನವರೆಲ್ಲ ಸ್ವಂತ ಮನೇನೂ ಕಿತ್ಕೊಳ್ಳಲ್ಲ. ಅವ್ರ ಜೀವನಕ್ಕೆ ಏನು ಬೇಕೋ ಅವ್ರ ಅವಶ್ಯಕತೆಗೆ ಏನು ಬೇಕೋ ಅದನ್ನೆಲ್ಲ ಬಿಡ್ತಾರೆ. ಒಂದು ಜೊತೆ ಕಿವಿಯಾಗಿಲ್ಲ, ಒಂದು ಸರ ಇಲ್ಲ, ಏನಿಲ್ಲ. ಒಂದು ಅಷ್ಟೈತೆ ಇಷ್ಟೈತೆ ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ತಿಲ್ಲಮ್ಮ. ನಿಮ್ದೇನು ಇಲ್ಲ. ನಿನ್ನ ಮಗುಗೆ ನೀನು ಒಳ್ಳೆ ಬುದ್ಧಿ ಕಲಿಸಿಲ್ಲ. ಅವ್ನಿಗೆಲ್ಲ ನಾನು ಸಾಲ ಮಾಡ್ಕೊಂಬತ್ತರ ಮಾಡಿದ್ಯಾ? ಎಲ್ಲ ದುಡ್ಡು ಕೊಟ್ಟು ಮಸ್ತಾಗಿದ್ದಿರೋದನ್ನ ಆಡಂಬರ ಜೀವನ ಮಾಡ್ಕೊಂಡು ತುಂಬ ಮೆರೆದ್ಬಿಟ್ಟು ಎಲ್ಲ ಕಳ್ಕೊಂಡು ಇವಾಗ ಬೀದಿ ಬಿದ್ದಿದ್ಯಾ ಅನ್ನೋ ವಿಷಯ ನಮಗೆ ಗೊತ್ತಾಯ್ತು. ಇನ್ಯಾರು ಹೇಳಿದ್ರು ಇಷ್ಟೇನೆ, ಈ ಮದುವೆ ಅಂತ ನಡೆಯೋದಿಲ್ಲ. ಅಷ್ಟೇ, ಈ ಮದುವೆ ಕ್ಯಾನ್ಸಲ್. ಅಯ್ಯೋ ಅಕ್ಕ, ಅದೇನು ಮಾತಾಡ್ತೀರಾ ಅಕ್ಕ? ಸುಮ್ಮನೆ ಫೋನಲ್ಲಿ ಮಾತಾಡೋರಿ ಸರಿ ಹೋಗಲ್ಲ ಬಿಡಿ. ಅಲ್ಲಿಗೆ ಬರ್ತೀವಿ, ಅಲ್ಲಿಗೆ ಬಂದು ಮಾತಾಡೋಣ, ಸರಿನಾ? ಇಲ್ಲಿ ಫೋನಲ್ಲಿ ಮಾತಾಡೋದು ನೀವೊಂದು ಮಾತಾಡ್ತೀರಿ, ನಾವೊಂದು ಮಾತಾಡ್ತೀವಿ. ನಿಮಗೆ ಫೋನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಡೈರೆಕ್ಟಾಗಿ ಬಂದು ಅಲ್ಲಿಗೆ ಬರ್ತೀವಿ, ತಗೊಳ್ಳಿ. ಇವಾಗ ನಾನು ಪ್ರದೀಪ್ ಬರ್ತೀವಿ, ಬಂದು ಮಾತಾಡ್ಕೊಂಬರ್ತೀವಿ. ಸರಿ ಆಯ್ತಾಳೆ, ಬಾರಮ್ಮ. ಬಂದು ಅದೇನು ಮಾತಾಡ್ಕೊಂಡು ಹೋಗು. ನಾವಂತೂ ಅಷ್ಟೇ ಕೊಡಲ್ಲ. ಇಷ್ಟೆಲ್ಲ ನೀನು ನಮ್ಮಿಂದ ಸುಳ್ಳು ಹೇಳಿ ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ. ನೀನು ಸುಳ್ಳು ಹೇಳಿರೋದೆಲ್ಲ ಗೊತ್ತಾಗೈತೆ ನಮಗೆ. ಕಟ್ ಮಾಡಿಲ್ಲ ಅದೇನೆ. ಹೇಳ್ತಿದ್ದಂಗೆ ಸಾಕಾಗ್ಬಿಟ್ಟೈತೆ. ಮತ್ತೆ ಅಲ್ಲ ನೋಡು, ಎಷ್ಟು ಸುಳ್ಳು ಹೇಳ್ತಾಳೆ. ಬೇಡ ಕಣಮ್ಮ ದೀಪು, ಹೇಳ್ದಂಗೆ ಕೇಳು. ಹೇಳ್ದಂಗೆ ಕೇಳು. ದಡಮಯ್ಯ ಅಣ್ಣಯ್ಯ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಕಣಮ್ಮ ನೀನು. ನಾನು ಅವತ್ತೇ ಹೇಳಿದ್ದೀನಿ. ನಿಮ್ಮ ಅಪ್ಪ ಅಂತ ನೋಡ್ಕೊಂಬಲ್ಲ ನಮ್ಮನ್ನು. ದಡಮಯ್ಯರು, ನಿಮ್ಮ ದಡಮಯ್ಯ ಇಬ್ಬರು ಅಣ್ಣಯ್ಯರು, ಅವ್ರು ಬಿಟ್ಟರೆ ನಮ್ಮನ್ನು ಯಾರು ನೋಡಲ್ಲ ಕಣಮ್ಮ. ದಡಮಯ್ಯ ಹೇಳ್ದಂಗೆ ಕೇಳು ಅಂತ ಹೇಳಿದ್ದೀನಿ. ದಡಮಯ್ಯ ಹೇಳ್ದಂಗೆ ತಾನೇ ಕೇಳಿದ್ದು. ನನಗೆ ಆ ಹುಡ್ಗನೇ ಬೇಕು ದೊಡಮ್ಮ. ನಾನು ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಆ ಹುಡ್ಗನೇ ಮದುವೆ ಆಗ್ತೀನಿ. ನನಗೆ ಅವನೇ ಬೇಕು. ನೋಡಿದ, ಅವನೇ ಬೇಕು ಅಂಬೋದು. ಅವನು ಸರಿ ಇಲ್ವಂತೆ. ಬೇಡ ಸುಮ್ಮನಿರು. ಹೇಳ್ದಂಗೆ ಕೇಳು. ಅವ್ನು ಬಂದಾಗ ಮಾತಾಡ್ತೀನಿ ತಡಿ. ಇವನು ಬರಲಿ, ಸಂಜಿನ ವಿಜಿ ಬಂದಾಗ ಮಾತಾಡೋಣ. ಅದೆಲ್ಲ ಏನಂತಾರೆ ನೋಡ. ಬರಲಿ, ಬಂದಮೇಲೆ ಮಾತಾಡೋಣ. ಯಾಕೆ ಏನಾಯಿತು? ಯಾಕೆ ದೀಪು ಅವನೇ ಬೇಕು ಅಂತ ಇದ್ದಾಳೆ? ಆಗ ನಾವು ದೀಪಿ ಕೊಡ್ತೀವಲ್ಲ, ಅವನು ಮಜ್ಗಾರಂತಿ ದುಡ್ಡ ಉಳಿಸೋದಿಲ್ವಂತ. ನಮ್ಮ ಹುಡುಗು ಯಾವಾಗ 1 ಲಕ್ಷ ಕೊಟ್ಟಿದ್ದ, ನಾನು ಹಂಗೆ ಅನ್ಕೊಂತಿದ್ದೆ. 1 ಲಕ್ಷ ದುಡ್ಡು ಕೊಟ್ಟಕ್ಕೆ ಒಳ್ಳೆ ಇಲ್ಲ, ಅದನ್ನ ಇಸ್ಕೊಂಬ್ಲೂ ಇಲ್ಲ. 1 ಲಕ್ಷ ದುಡ್ಡು ಕೊಟ್ಟಿದ್ದ ಕಣೆ. ನೋಡಿ ಮಸ್ತಾಗೆ ದುಡ್ಡೆಲ್ಲ ಆಡಂಬ್ರದಾಗ ಎಲ್ಲ ಇದು ಮಾಡಿಬಿಟ್ಟು ಮಸ್ತಾಗಿತ್ತು ಅಂತ ಕಣೆ. ಇವಳೆ ಮರಮ ಎಲ್ಲ ಇದು ಮಾಡ್ಕೊಂಡವ್ರು. ನಮಗೆ ಗೊತ್ತಿರಲಿಲ್ಲ. ಹಂಗೆ ಅಕ್ಕ ಅದೇ ಹೇಳ್ತತ್ತಲ್ಲಿ. ಎಲ್ಲ ಗೊತ್ತಾಯ್ತತ್ ನಮಗೆ. ಅದಕ್ಕೆ ಮತ್ತೆ ಹೆಣ್ಣುಡ್ಗುರ್ನ ಕೊಡೋದಕ್ಕಿಂತ ಮುಂಚೆಗೆ ಒಂದಿಟ್ಟು ವಿಚಾರಿಸಿ ಮಾಡಿ ನೋಡಿ ಕೊಡ್ಬೇಕಲ್ಲ. ನೀವೇನು ನೋಡಕ್ಕೆ ಹೋಯ್ದ್ರಲ್ಲ, ಅದೇನಾಯ್ತು? ಇವಳು ಅಂದಂಗೆ ಅವಳು ಅವನ್ನೇ ಆಗ್ತಾಳೆ ಅಂತ ಗುಂಡನ್ನೇ ಮದುವೆ ಹಾಕ್ತೀನಿ, ನಾನು ಗುಂಡನ್ನೇ ಮದುವೆ ಹಾಕ್ತೀನಿ ಅಂತಾಳೆ ಅವಳು. ಹಂಗೆ ನನ್ನ ಮಕ್ಕಳು ಇಲ್ಲದ ತಾಳಿ ತುಂಬಿರ್ತಾರೆ ಅದಕ್ಕೆ. ಇವು ನಂಬ್ತಾವೆ ನೋಡ್ದೆ ಇಟ್ಕೇನಿ. ಬೇಡ, ಈ ಮದುವೆ ಅಂತೂ ಮಾಡೋದು ಬೇಡ ಕಣ್ಸೋಣಮ್ಮ. ಬೇಡ. ಅದೇ ಮತ್ತೇನಲ್ಲ, ನಂದೇನಿಲ್ಲ. ನೀವೆಲ್ಗಾನ ಕೊಡ್ರಿ. ನಾಳೆ ಹೇಳಿದ್ದೀನಿ, ನಿಮ್ಮ ಸೆರಗನ್ನ ಹಾಕ್ಬಿಟ್ಟಿದ್ದೀನಿ ಅಕ್ಕ. ನನ್ನ ಮಗಳನ್ನ ನಿನ್ನ ಮಗಳು ಅಂತ ತಿಳ್ಕೊಂತ ನಾನು ಅವತ್ತೇ ಹೇಳಿ. ನಾನು ಈಗ ನಮ್ಮ ಮಯಕ್ಕೆ ನೋಡಿರಿ ಇಂತಾನು ನಮ್ಮನ್ನೇನು ಮಾತಾಡ್ಸಲ್ಲ, ನಮ್ಮನ್ನೇನು ಅಲ್ಲಿ ಕರೆಯಲ್ಲ, ಏನಿಲ್ಲ. ನೀವೇ ನೋಡ್ಕೋಬೇಕು ನಮ್ಮನ್ನ. ನಿಮ್ಮ ಬಲದಿಂದಲೇ ಯಾಕೆ ನಾವಿರೋದು. ನಿಮ್ಮ ಇದರಿಂದಲೇ ನಾವಿರೋದು. ಇಲ್ಲ ಅಂದಿದ್ರೆ ನಾವು ಹಿಂಗಿರೋಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ತುಂಬ ಇವಾಗ ನೊಂದೋಗ್ಬಿಟ್ಟಿದ್ವಿ. ನಾನು ನನ್ನ ಮಗಳು ಇವತ್ತು ಮಾಡ್ಕೊಂಡುಂಬೋದು ಬಂಡಾಟ ಹಂಗಾಗಿದ್ವಿ. ಏನೋ ನಿಮ್ಮ ಕೈಯಿಂದ ಇವತ್ತಂತೂ ತುಂಬ್ತಾ ಇದೀವಿ. ಹಂಗೆ ಇಲ್ಲೇದು ಮಾಡಿದ್ದು ಅಲ್ಲಿ ಹಂಗೆ ಒಂದು ಸರಿಸ್ಕೊಂಡು ಹಂಗೆ ಒಂದಿಟ್ಟು ಇರೋ ಬರೋ ದುಡ್ನಾಗೆ ಒಂದಿಟ್ಟು ಯಾವುದೋ ಸಂಬಳದ ದುಡ್ನಾಗೆ ಹೆಂಗೆ ಮಾಡ್ಕೊಂಡು ಉಣ್ತಾ ಇದೀವಿ ಇವತ್ತು. ಹೆಂಗತ್ತ ಗೃಹಲಕ್ಷ್ಮಿದು ಅದು ಇದು ಯಾಕನ ಬೋರ್ ಹೊತ್ತ ಹೆಂಗೆ ಮಾಡ್ಕೊಂಡು ಉಣ್ತಾ ಇದೀವತ್ತ. ಇವಾಗ ಏನು ಮಾಡೋಣ? ನಾನು ನನ್ನ ಮಗಳಿಗೆ ಇವಾಗ ನೀವೇ ಧೈರ್ಯ. ಹೆಂಗೆ ನಿಮ್ಮ ಇಷ್ಟ. ನೀವು ಯಾರಿಗಾನ ಕೊಟ್ಟು ಮಾಡಿರಿ. ನನಗೇನ ನಮ್ಮ ಅಕ್ಕನ ಮಕ್ಕಳು ಇದ್ದಾರೆ, ನನ್ನ ಮಗಳು ಒಳ್ಳೆ ಮನೆ ಸೇರಿಸ್ತಾರೆ ಎಂಬುದು ನನಗೊಂದು ಧೈರ್ಯ. ನಮ್ಮ ಅಕ್ಕಯ್ಯರು ಇದ್ದಾರಪ್ಪ ಎಂಬುದು. ಇವತ್ತು ನೀವು ಬೆಂಗಳೂರಿಂದ ಬರಲಿಲ್ಲ ಅಂದ್ರೆ ನಾವು ಇವತ್ತು ಏನು ಮಾಡಬೇಕಾಗಿತ್ತು ಹೇಳು? ನೀವೆಲ್ಲ ಇರೋದಕ್ಕೆ ನಮ್ಗೊಂಥರ ಧೈರ್ಯ ಇವತ್ತು. ನನಗೆ ಅವನೇ ಬೇಕು. ನಾನು ತುಂಬ ಇಷ್ಟಪಟ್ಟಿದ್ದೀನಿ. ನನಗೆ ಅವನೇ ಬೇಕು ಕಣಮ್ಮ. ನಾನು ಅವ್ನು ತುಂಬ ಇಷ್ಟಪಟ್ಟಿದ್ದೀನಿ. ನಾನು ಬೇರೆ ಯಾರನ್ನೂ ಆಗಲ್ಲ. ಹಂಗಾನೆ ಇರಲಿ, ನಾನು ಅವನ್ನೇ ಆಗ್ತೀನಿ. ಎಲ್ಲ ಸುಳ್ಳು ಹೇಳ್ತಾರೆ ಜನ. ಕಿತಾಪತಿ ಮಾಡೋ ಅಂಥ ಜನ ಜಾಸ್ತಿ. ಕಿತಾಪತಿ ಮಾಡೋರು ಇರ್ತಾರಲ್ಲ ಅಂಥವ್ರು ಮಾಡ್ತಾರೆ. ಕಿತಾಪತಿ ಜನಗಳು ಕಣಮ್ಮ. ನಾನು ಅವನ್ನೇ ಮದುವೆ ಆಗ್ತೀನಿ. ನನಗೆ ಪ್ರದಿನೇ ಬೇಕು. ನನಗೆ ಅವನೇ ಬೇಕು. ದೊಡ್ಡಮ್ಮ, ನನಗೆ ಅವನೇ ಬೇಕು. ನೋಡಿದ್ನ ಸಣ್ಣ ಹುಡುಗರು ಹತ್ತಂಗಲ್ಲ. ನಿನ್ನ ಒಳ್ಳೇದು ಕೇಳೋದು ನಾನು ಅರ್ಥ ಮಾಡ್ಕೆ. ಅಲ್ಲ, ಏನು ತಿಳ್ಕೊಂಡಿದ್ದೀನಿ ನೀವು? ನಿನ್ನ ಒಳ್ಳೇದಕ್ಕೆ ಕಣಮ್ಮ ಹೇಳ್ತಿರೋದೇನು? ನಿನ್ನ ಜೀವನ ಹಾಳಾಗ್ಲಿ ಅಂತ ಹೇಳ್ತಿದ್ದೀವಿ ನಾವೇನು? ಹಾಳಾಗಾದ್ರೆ ಬಿಡತ್ತ, ಕೊಟ್ಟು ಮಾಡಿದ್ರೆ ಮಾಡೋಣ ಅನ್ಬೋದು. ಹೇಳ್ದಂಗೆ ಕೇಳ್ತಾಳೆ. ನಿಮ್ಮ ಅಣ್ಣ ಬರಲಿ, ಸಂಜೆ ಬಂದಾಗ ಅವ್ನು ಏನು ಮಾತಾಡ್ತಾನೆ ನೋಡೋಣ. ಸಂಜಿನ ಬರಲಿ, ಅವ್ರೇನು ಮಾತಾಡ್ತಾಳೆ, ಅವಳು ಗೊತ್ತಾಳಂತೆ. ಬಂದಮೇಲೆ ಅದೇನು ಮಾತಾಡ್ತಾರೆ ನೋಡೋಣ. ಸುಮ್ಮನೆ ಹೇಳ್ಬೇಡ. ನೀವು ಅವನೇನೇನ ಅಂತಾನೆ ನೀನು ಸಿಗಂಗಿಲ್ದಾನ ಅವನೇನು ಅಂದರೆ ಯಾಕೆ ಜನ ಸರಿ ಇಲ್ಲ ಕಣವು. ಅಂದರೆ ಕಿತಾಪತಿ ಜನಗಳು ಜಾಸ್ತಿ. ಈಗ ಅವ್ರ ಮೇಲೆ ಜಾಸ್ತಿ ಕಿತಾಪತಿ ಅಂತ ಹೇಳ್ತೀಯ ನೀನೇನೆ. ಯಾರ ಕಿತಾಪತಿ ಕೇಣಿಗೆ ಹೇಳಿರ್ತಾರೆ. ಒಳ್ಳೆ ಜನ ಅಲ್ಲವು. ಅಯ್ಯೋ ಬೋಲೋ, ಇವಾಗಿನ ಜನ ಅಂತಿಂಥ ಜನ ಇಲ್ಲ. ನೀನು ಹಂಗೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ. ಏನೋ ಇವಾಗೇನೋ ಕೆಡಿಸ್ಬೇಕು ಅಂತ ಮಾಡ್ಯವರು, ಏನೋ ಯಾರು ಕಂಡವ್ರು ಅಲ್ಲೇ ನಮ್ಮ ಪಾಪ ದೀಪು ಚೆನ್ನಾಗೆ ಭಾಳ ಇಷ್ಟಪಟ್ಬಿಟ್ಟೈತಿ. ಭಾಳ ಹಚ್ಕೊಬಿಟ್ಟೈತೆ ಅವನ್ನ. ನಾನು ತುಂಬ ಇಷ್ಟಪಡ್ತೀನಿ. ನನಗೆ ಅವನೇ ಬೇಕು.
ಈಗ ಅವನೇ ಬೇಕು. ನನಗೆ ಒಂದು ದಿವಸ ನೋಡಲಿಲ್ಲ, ಮಾತಾಡಿಸ್ಲಿಲ್ಲ ಅಂದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನಾನು ತುಂಬ ಇಷ್ಟಪಟ್ಟಿದ್ದೀನಿ, ನನಗೆ ಅವನೇ ಬೇಕು. ಇವ್ಳಿಗೆ ಹೇಳಿದ್ರೆ ಕೇಳಲ್ಲ ತಡಿ, ಆಮೇಲೆ ಅವ್ರು ಬಂದಾಗ ಮಾತಾಡೋಣ, ಅದೇನಾಗುತ್ತೆ ಆಗಲಿ. ಅವ್ರು ಬಂದಮೇಲೆ ಮಾತಾಡ್ಕೊಂಡು ಆಮೇಲೆ ಮಾತಾಡೋಣ, ಸುಮ್ಮನಿರು. ಇವಾಗ ಯಾಕೆ ಮದುವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನನಗೆ ಅವನೇ ಬೇಕು, ನನಗೆ ಪ್ರದಿನೇ ಬೇಕು. ನನಗೆ ಪ್ರದಿ ಅಂದರೆ ತುಂಬ ಇಷ್ಟ. ಈ ಮದುವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು. ನೋಡ್ತಾ ಇರಿ, ನೆನನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.